ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ನಾನು ತಮಗೆಲ್ಲ ಗೊತ್ತಿರ್ಬೋದು, ನನ್ನ ಪೂರ್ವಾಶ್ರಮ ಬಿ.ಜೆ. ಪುಟ್ಟಸ್ವಾಮಿ, ಈಗ ಪೂರ್ಣಾನಂದ ಸ್ವಾಮಿ ಆಗಿದ್ದೇನೆ. ನಾನೀಗಾಗಲೇ 4 ವರ್ಷಗಳಿಂದ ಮಾಧ್ಯಮದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಕೋರ್ಸ್ ನನಗೆ ಈ ಪತ್ರಿಕಾಗೋಷ್ಠಿಗೆ ಅತ್ಯಂತ ನೋವು ಸಹ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಈಗ 85 ವರ್ಷ, 50 ವರ್ಷದ ರಾಜಕಾರಣದಲ್ಲಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜನಗಳ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ರಾಜಕಾರಣದಲ್ಲಿ ನಾನು ಬೆಳೆದಂಥವನು. 1982ರಲ್ಲಿ ನಾನು ಶಾಸಕನಾದವನು. 50 ವರ್ಷಗಳ ಕಾಲ ಶಾಸಕನಾಗಿ, ಮಂತ್ರಿಯಾಗಿ, ಪ್ಲ್ಯಾನಿಂಗ್ ಕಮಿಷನ್ನಿನ ವೈಸ್ ಚೇರ್ಮನ್ ಆಗಿ, ಮತ್ತು B.S. ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ನಾನು ದೀಕ್ಷೆಯನ್ನು ತೆಗೆದುಕೊಂಡಂಥ ಉದ್ದೇಶ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮುಂದುವರಿದ ಬಲಿಷ್ಠ ಜನಾಂಗಗಳಿಗೆ ಇವತ್ತಿನ ದಿವಸ ಎಲ್ಲ ಮಠಗಳನ್ನು ಮಾಡಿ, ಆ ಮಠಗಳನ್ನು ಸ್ಥಾಪನೆಯನ್ನು ಮಾಡಿ, ಏಕತೆ ಮತ್ತು ವಿದ್ಯಾಸಂಸ್ಥೆಗಳು ಅವರ ಅಭಿವೃದ್ಧಿಯನ್ನು ಸಾಧನೆಯನ್ನು ಮಾಡ್ತಾರೆ. ನಮ್ಮ ಗಾಣಿಗ ಜನಾಂಗ ಒಂದು ಸಣ್ಣ ಕಮ್ಯುನಿಟಿ, ಕೇವಲ 1% ಜನಸಂಖ್ಯೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ನಮ್ಮಲ್ಲಿ ಮಠ ಮಾನ್ಯಗಳಿಲ್ಲ, ವಿದ್ಯಾಸಂಸ್ಥೆಗಳು ಇಲ್ಲ. ನಾನು 1982ರಲ್ಲಿ ಶಾಸಕನಾದ ಮೇಲೆ ನನ್ನ ಸ್ವಾರ್ಥಕ್ಕೆ ನಾನು ಕೆಲಸವನ್ನು ಮಾಡಲಿಲ್ಲ. ಸಮಾಜಮುಖಿಯಾಗಿ ಹಿಂದುಳಿದ ವರ್ಗಗಳ ಮತ್ತು ನಮ್ಮ ಗಾಣಿಗ ಜನಾಂಗದ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ನಾನು 1982ರಲ್ಲಿ. ಬಹುಶಃ ಈಗಿರ್ತಕ್ಕಂಥ ಏನು ಕ್ಯಾಟಗರಿ 1, 2 ಮೀಸಲಾತಿಗಿದೆ, ಸ್ಥಳೀಯ ಸಂಸ್ಥೆಗಳಿಗಿದೆ. ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ ಸಹಕಾರ ಇಲಾಖೆಯಲ್ಲಿ ರಿಸರ್ವೇಷನ್ಸ್. ನಾನು ಮಂತ್ರಿಯಾಗಿ ಸಹಕಾರ ಇಲಾಖೆ ರಿಸರ್ವೇಷನ್ ತಂದದ್ದು, ಹೀಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು. ನಮ್ಮ ಜನಾಂಗಕ್ಕೆ ನಾನು ಹುಟ್ಟಿದ ಮೇಲೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ನಾನು ಜೀವಮಾನದಲ್ಲಿ ಅಂತಕ್ಕಂಥ ಉದ್ದೇಶದಿಂದ B.S. ಯಡಿಯೂರಪ್ಪನವ್ರ ಹತ್ರ ಹೇಳಿ ಒಂದು 8 ಎಕರೆ ಜಮೀನನ್ನು ಕೊಟ್ಟಿದ್ರು ಯಡಿಯೂರಪ್ಪನವರು. ಕೇವಲ ಒಂದು 3 ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾನು ಸಂಪಾದಿಸಿದಂಥ ಸರ್ವಸ್ವವನ್ನು ತ್ಯಾಗ ಮಾಡಿ ಅಲ್ಲಿ ಮಠವನ್ನು ಕಟ್ಟಿದ್ದೇನೆ, ನಾನು ಸ್ಥಾಪಕನಾಗಿ. ಇದನ್ನು ಯಾಕೆ ಕೊಟ್ಟೆ ಅಂದರೆ, ತಮಗೆ ನನ್ನ ಸಾಧನೆ ಮತ್ತು ನನ್ನ ಕಮಿಟ್ಮೆಂಟನ್ನು ಇಲ್ಲಿ ಬರೆದಿದ್ದೇನೆ. ಶ್ರಮದಿಂದ ಮಾಡಿದ್ದೇನೆ. ನಾನು 50 ವರ್ಷ ರಾಜಕಾರಣದಲ್ಲಿ ಒಂದು ಮನೆ ಬಿಟ್ಟರೆ ನನಗಿಲ್ಲ. 2 ಗಂಡು ಮಕ್ಕಳು, ಒಂದೇ ಮನೆ ಇರೋದು. ಒಂದು ಮನೆ ಮಾರಿ ನಾನು ಮಠವನ್ನು ಕಟ್ಟಿದ್ದೇನೆ. ಈಗ ಕೃಷಿಗೆ ಬರ್ತೀನಿ, ಯಾಕೆಂದರೆ ಹೆಚ್ಚಿನ ಟೈಮನ್ನು ತೆಗೆದುಕೊಳ್ಳೋಕೆ ಇಷ್ಟ ಇಲ್ಲ ಅಂತ ನನಗೆ. ನನ್ನ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಹಲವಾರು ಪ್ರಬಲ ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದ್ದೀನಿ. ನಾನು ಶಾಸನ ಸಭೆಯಲ್ಲಿ ಪ್ರಬಲ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿದ್ದೆ. IAS ಆಫೀಸರ್ಸ್ಗೆ ನಾನು ಪನಿಷ್ಮೆಂಟ್ ಕೊಡಿಸಿದ್ದೆ. ಹಲವಾರು ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಕೊಡಿಸಿದ್ದೆ. ಹಳಬರು ಕಲಿ ಅವತ್ತಿದ್ದವ್ರಿಗೆ ಎಲ್ಲ ಗೊತ್ತಿದೆ ನಾನು B.J. ಪುಟ್ಟಸ್ವಾಮಿ ಏನು. ಇವತ್ತು ನಾನು ಕರೆದಿರ್ತಕ್ಕಂಥದ್ದು ನಮ್ಮ ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಮಹಾಸಂಸ್ಥಾನ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರ್ಥಿಕ ಇಲಾಖೆ ಹಾಗೂ ಇಂಟೆನ್ಷನ್ನಿಂದ ಕಲ್ಯಾಣ ಸಚಿವರಾದ ತಂಗಡಿಗೆಯವರು ತಾರತಮ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಇವತ್ತು ಸಾರ್ವಜನಿಕವಾಗಿ ನಾನು ಇಡಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಮತ್ತು ಇವತ್ತು ಅದಕ್ಕೆ ನನಗೆ ಒಂದು ಪೂರಕವಾಗಿ ತಂಗಡಿಗೆಯವರೊಂದು ಸಹಾಯ ಮಾಡಿದ್ದಾರೆ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಮಾಜ ತಿದ್ದುವ ಕಷ್ಟದಲ್ಲಿದ್ದವರ ಬಗ್ಗೆ ವರದಿ ಮಾಡುವ ಪತ್ರಕರ್ತರು ಅಂತ ಹೇಳಿದ್ದಾರೆ. ಇವತ್ತಿನ ನನ್ನ ಪತ್ರಿಕಾ ಹೇಳಿಕೆ ಅವರಿಗೆ ಕಣ್ಣು ತೆರೆಸುತ್ತಾ ಬಡವರ ಬಗ್ಗೆ, ಅನ್ಯಾಯದ ಬಗ್ಗೆ
ಕಣ್ಬಿಚ್ಚಿ ನೋಡ್ತಾರೆ ಇವತ್ತು ಅಂತಕ್ಕಂಥದ್ದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಪತ್ರಿಕೆಯನ್ನು ಬರೆದಿದ್ದೇನೆ. ನನಗೆ (24/8/22) ಹಿಂದಿನ ಮುಖ್ಯಮಂತ್ರಿಗಳಿಗೆ ನಾನೊಂದು ಕೈಲಾಸ ಮಠದಲ್ಲಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳು ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೈಲಾಸ ಮಠದಲ್ಲಿ. ಅಲ್ಲಿ ನಾನು ಮಠವನ್ನು ಕಟ್ಟಿ ಬಿಟ್ಟಾಗ 2016ರಲ್ಲಿ ಮಠವನ್ನು ಓಪನ್ ಮಾಡಿ, ದೀಕ್ಷೆ ತಗೊಳ್ಬೇಕಾಗಿದ್ದರೆ ದೈವಾನುಗ್ರಹ ಇರಬೇಕು, ನಿಮಗೆ ದೈವಾನುಗ್ರಹ ಆಗಿದೆ, ನೀವು ತಗೊಳ್ಬೇಕು ಅನ್ನೋದಕ್ಕೆ ನಾನು ಪ್ಲಾನಿಂಗ್ ಕಮಿಷನ್ಗೆ ರಾಜೀನಾಮೆ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕಿಗೆ ದೀಕ್ಷೆಯನ್ನು ತೆಗೆದುಕೊಂಡು ಶಾಸ್ತ್ರೋಕ್ತವಾಗಿ ಅದನ್ನು ತೆಗೆದುಕೊಂಡು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೆ. ಆಗ ನಾನು ಯಡಿಯೂರಪ್ಪನವರಲ್ಲಿ ಮನವಿ ಮಾಡಿದೆ. ಕಾರಣ ಏನು ಅಂದರೆ, ಯಡಿಯೂರಪ್ಪನವರಿಗೆ ನಾನು ರಾಜಕೀಯ ಕಾರ್ಯದರ್ಶಿಯಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರ ಕಷ್ಟ ಕಾಲದಲ್ಲಿ ಗಟ್ಟಿಯಾಗಿ ನಿಂತವನು ನಾನು. ಅದು ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿದೆ, ಮಾಧ್ಯಮದಲ್ಲಿ ತುಂಬ ಗೊತ್ತಿದೆ, ದಿನ ಮಾಧ್ಯಮದಲ್ಲಿ ಇದ್ದಂಥವ್ರು ನಾನು. ಆಗ ನಾನು ಅವರಿಗೆ ಅಲ್ಲಿ ತೊಂದರೆಗಳಿರ್ತಕ್ಕಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಸ್ವಲ್ಪ 30 ಕೋಟಿ ಹಣ ಮಂಜೂರು ಮಾಡಿಸ್ಕೊಡ್ಬೇಕು ಅಂತ ಹೇಳಿದೆ. ತಕ್ಷಣ ಅವರು ಬೊಮ್ಮಾಯಿ ಅವ್ರಿಗೆ ಹೇಳಿ 3.5 ಕೋಟಿ ಹಣವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ಮಾಡಿಸ್ಕೊಡ್ತೀವಿ. ಇದನ್ನು ಬರೀ ಮಾಡಿದ್ದೇ ಅಲ್ಲ, ವಿಧಾನಸಭೆಯಲ್ಲಿ ಆಯವ್ಯಯದಲ್ಲಿ 2022-26 ಡಿಸೆಂಬರ್ 22ರಲ್ಲಿ ಆಯವ್ಯಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ 3.5 ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಮಂಜೂರಾಗಿದೆ. ತಮಗೆ ಕಾಪಿ ಕೊಟ್ಟಿದ್ದೇನೆ ನಾನು ಅದನ್ನು. ಇದಾದ ಮೇಲೆ ಆರ್ಥಿಕ ಇಲಾಖೆಯವರು ತಮಗೆ ಕಾಪಿ ಕೊಟ್ಟಿದ್ದೀನಿ, ನಾನು ಹೇಳ್ತಾ ಇರೋದ್ರಲ್ಲಿ ಕಾಪಿ ಕೊಟ್ಟಿದ್ದೀನಿ ತಮಗೆ. 7/10/22ರಲ್ಲಿ 3.5 ಕೋಟಿ ಅನುದಾನವನ್ನು ಹೆಚ್ಚುವರಿಯಾಗಿ ನಮ್ಮ ಸಂಸ್ಥೆಗೆ ಹೆಚ್ಚುವರಿಯಾಗಿ ಆರ್ಥಿಕ ಇಲಾಖೆ ಮಂಜೂರು ಮಾಡಿದೆ. ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ಮೇಲೆ ಆರ್ಥಿಕ ಇಲಾಖೆ ಮಂಜೂರು ಮಾಡಿದೆ. ಇದಾದಮೇಲೆ 18/10/22 ಅಂದರೆ 8 ದಿವಸದಲ್ಲಿ ಆರ್ಥಿಕ ಇಲಾಖೆ 7/10/22ರಲ್ಲಿ 3.5 ಕೋಟಿಯನ್ನು ಮಂಜೂರು ಮಾಡುತ್ತೆ. ತಮ್ಮ ಕಾಪಿ ಕೊಟ್ಟಿದ್ದೀನಿ. 18/10 ಅಂದರೆ ಒಂದು ವಾರದಲ್ಲಿ 3.5 ಕೋಟಿ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ 3.5 ಕೋಟಿಗೆ ಸರ್ಕಾರದ ಆಜ್ಞೆ ಆಗುತ್ತೆ. ಈ ಸರ್ಕಾರದ ಆಜ್ಞೆಗೆ FD ಅವರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಕನ್ಸರ್ನ್ ಮಂತ್ರಿ ಹೋಗೋದಿಲ್ಲ, ಯಾವ ಫೈಲ್ ನೇರವಾಗಿ ಆರ್ಡರ್ ಆಗುತ್ತೆ. ಅಂದಿನ ಸೆಕ್ರೆಟರಿ ಅವರು 8 ದಿವಸದಲ್ಲಿ ಆರ್ಡರ್ ಮಾಡಿದ್ದಾರೆ. ಅದನ್ನು ತಮಗೆ ಕೊಟ್ಟಿದ್ದೀನಿ 18/22. ಇದಾದಮೇಲೆ ನಾನು ಪ್ರೈವೇಟ್ ಕೊಡಲಿಲ್ಲ ಕೆಲಸವನ್ನು. ನಿರ್ಮಿತಿ ಕೇಂದ್ರದವರಿಗೆ ಇದು ಕೊಟ್ಟಿಲ್ಲ, ಈಗ ಜಾಸ್ತಿ ಆಗುತ್ತೆ. ನಿರ್ಮಿತಿ ಕೇಂದ್ರದಲ್ಲಿ 2/12/22ರಲ್ಲಿ ಅಗ್ರಿಮೆಂಟ್ ಮಾಡಿದ್ದೀನಿ. 3.5 ಲಕ್ಷ ಕೋಟಿಗೆ ಕೆಲಸ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿದ್ದೀನಿ. 2 ವರ್ಷ ಇದು ಕೊಟ್ಟಿದ್ದಾರೆ, ನಾನು ಬಂದಿದ್ದೀನಿ. ಇದಾದಮೇಲೆ ಅವರಿಗೆ ಮುಚ್ಚಳಿಕೆಯನ್ನು ಸಹ ಬರ್ಕೊಟ್ಟಿದ್ದೀನಿ, ನನ್ನ ಸ್ಟಾಂಪ್ ಪೇಪರ್. ಇದಾದಮೇಲೆ ಅದು 10 ತಿಂಗಳಾಯಿತು, 12 ತಿಂಗಳು ಬಂತು. ಅದಕ್ಕೋಸ್ಕರ FDನಲ್ಲಿ ಏನು ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು 2 ಕೋಟಿ ಅನುದಾನವನ್ನು ಸರ್ಕಾರದ ಮಾರ್ಗದರ್ಶಿ ಸೂಚನೆ ನೀಡಿ ಬಿಡುಗಡೆ ಮಾಡಲು ಆದೇಶಿಸಿದ್ದಾರೆ. ಇದಕ್ಕೆ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು ಅಂತ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ. ಅಂದರೆ 1.5 ಕೋಟಿ ರದ್ದು ಮಾಡಿಲ್ಲ, 1.5 ಕೋಟಿ ಹಾಗೆ ಇಟ್ಟಿದ್ದಾರೆ. ಪ್ರಸ್ತುತ ರಿಲೀಸ್ ಮಾಡಿ 2 ಕೋಟಿನ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. ಅದೇ ಇದಾದಮೇಲೆ ಇದಕ್ಕೆ ಇದು ಕೊಟ್ಟಿದ್ದೀನಿ. ಅದನ್ನ ದಿನಾಂಕ 18/1/23. ಇದು ಸಹ ಕೇವಲ ಒಂದೇ ವಾರದಲ್ಲಿ ಸರ್ಕಾರಿ ಆರ್ಡರ್ ಆಗುತ್ತೆ. ಒಂದೇ ವಾರದಲ್ಲಿ 2 ಕೋಟಿಯನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಆಗುತ್ತೆ. ಇದರಲ್ಲೂ ಸಹ 1.5 ಕೋಟಿ ರದ್ದು ಮಾಡಿದರೆ ಎಲ್ಲರೂ ಮಾಡಿದ್ದಾರೆ. ಇದಾದಮೇಲೆ ಕೆಲಸ ಪೂರ್ಣ ಆಯಿತು, 2 ಕೋಟಿ ಕಂಪ್ನಿ ಉಪಯೋಗ ಆಯಿತು. ಉಪಯೋಗ ಆದಮೇಲೆ ನಾನು ಇದೆಲ್ಲ ಕೊಟ್ಟಿದ್ದೀನಿ. 10/6/24ರಲ್ಲಿ ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಲೆಟರ್ ಕೊಟ್ಟೆ. ಬಾಕಿ 1.5 ಕೋಟಿ ಉಳಿಕೆ ಹಣವನ್ನು 3.5 ಕೋಟಿಯಲ್ಲಿ 2 ಕೋಟಿ ರಿಲೀಸ್ ಆಗಿದೆ, ಕೆಲಸನೂ ಕಂಪ್ಲೀಟ್ ಆಗಿದೆ. ಇನ್ನು 1.5 ಕೋಟಿ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಲೆಟರ್ ಕೊಟ್ಟೆ. ಇಲ್ಲಿಂದೇ ಪ್ರಾರಂಭ ನಮ್ಮ ತೊಂದರೆ ಇರೋದು.
1.5 ಕೋಟಿಗೆ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ದಾರೆ. ಆರ್ಥಿಕ ಇಲಾಖೆಗೆ ಅದನ್ನು ರೆಫರ್ ಮಾಡಿದ್ರು. 10/6/24 ನಾನು ಆರ್ಡರ್ ಕೊಟ್ಟಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳ ಆರ್ಡರ್ನ 10/6/24 ಆರ್ಥಿಕ ಇಲಾಖೆ ಆರ್ಡರ್ ಮಾಡ್ತಾರೆ ಕಲ್ಯಾಣ ಇಲಾಖೆಗೆ, ಇದನ್ನ ರಿಪೋರ್ಟ್ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಅದನ್ನು ತಮಗೆ ಕೊಟ್ಟಿದ್ದೀನಿ. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಫೈನಾನ್ಸ್ ಬಗ್ಗೆ ಒಂದು ದಿವಸನೂ ಡಿಲೇ ಮಾಡೋದನ್ನು ನಾನು ನೋಡಲಿಲ್ಲ. ಅತಿಕ್ಕು ಈಸ್ ಎ ಅಪ್ಡೇಟ್ ಆಫೀಸರ್, ಫೈನಾನ್ಸ್ ಸೆಕ್ರೆಟರಿ ಆಗಿದ್ದವರು ನಾನು ನೋಡಿದ್ದು. ಈಸ್ ಎ ವೆರಿ ಜೆಂಟ್ಲ್ಮನ್. ಒಂದು ದಿವಸನೂ ಡಿಲೇ ಮಾಡ್ತಾ ಇರಲಿಲ್ಲ. ಮುಖ್ಯಮಂತ್ರಿಗಳ ಆರ್ಡರ್ ಒಂದೇ ದಿವಸ ಆರ್ಡರ್ ಮಾಡಿ ಕಲ್ಯಾಣ ಇಲಾಖೆ ಕಳಿಸ್ಕೊಡ್ತಾರೆ. ಇದು ಕಲ್ಯಾಣ ಇಲಾಖೆ. ಕಲ್ಯಾಣ ಇಲಾಖೆ ಕಳಿಸಿದ ಮೇಲೆ ಕಲ್ಯಾಣ ಇಲಾಖೆಯಿಂದ ರಿಪೋರ್ಟ್ ತೆಗೆಸ್ಕೊಂಡು, ಏಕೆಂದರೆ ಕಾನೂನುಬದ್ಧವಾಗಿ ನೀವು ಪರಿಶೀಲನೆ ಮಾಡಿ ಅಂತ ಬರೆದಿದ್ದಾರೆ. ಪರಿಶೀಲನೆ ಮಾಡಿದ ಮೇಲೆ ಅವರಿಂದ ರಿಪೋರ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಪುನಃ 2ನೇ ಸಾರಿ ಅಪ್ರೂವ್ ಮಾಡಿ, ಇದನ್ನು ನಾನು ಕಾಪಿ ಕೊಟ್ಟಿದ್ದೀನಿ. ದಿನಾಂಕ 10/6/24 ಚೀಫ್ ಮಿನಿಸ್ಟರ್ ಅಪ್ರೂವ್ ಮಾಡ್ತಾರೆ. 19/8/24 ಏನು ಒಂದು ಪ್ರಸ್ತಾವನೆಯನ್ನು ಕಳಿಸ್ತಾರೆ ಇವರಿಗೆ, ಯಾರಿಗೆ, ನಮ್ಮ ಸರ್ಕಾರದ ಕಾರ್ಯದರ್ಶಿ ಹಿಂದುಳಿದ ವರ್ಗಕ್ಕೆ. ಏನು ಕಳಿಸ್ತಾರೆ ಅಂತ ಹೇಳಿದ್ರೆ, ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಮಂಜೂರಾದ 350 ಕೋಟಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ, ಸ್ಪೆಸಿಫಿಕ್ ಆಗಿದೆ, ಬಿಡುಗಡೆಗೆ ಬಾಕಿ ಇರುವ 1.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಸಹಮತಿಸಿದೆ ಅಂತ ಹೇಳ್ಬಿಟ್ಟು ಬರೀತಾರೆ. ಯಾವತ್ತು? 19/8/24. 19/8/24 ಆರ್ಡರ್ ಮಾಡಿದ ಮೇಲೆ ಮೊದಲು ನಾನು ತಮಗೆ ಹೇಳಿದೆ, ಯಾವುದೇ ಸರ್ಕಾರಿ ಆರ್ಡರ್ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆದಮೇಲೆ ಮಂತ್ರಿಗೆ ಹೋಗಬೇಕಾಗಿಲ್ಲ ಪರ್ಮಿಷನ್ಗೆ, ನೇರವಾಗಿ ಸರ್ಕಾರಿ ಆರ್ಡರ್ ಆಗ್ತದೆ. ನಾನು ಮಂತ್ರಿ ಆಗಿದ್ದಂಥವ್ರು, ಈಗಲೂ ಅದೇ ನಡೆದಿದೆ. ಇದಕ್ಕೆ ಕಾರಣ ಏನು ಅಂದರೆ, ಹಿಂದೆ ಇದ್ದ 2 ಸೆಕ್ರೆಟರಿಗಳು ಬಹಳ ಸ್ಟ್ರಿಕ್ಟ್ ಆಗಿದ್ರು. ಅವರು ಯಾವುದೇ ಕಾರಣಕ್ಕೆ ರೂಲ್ಸನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಮದ್ದಾನಿ ಮತ್ತು ಲಕ್ಷ್ಮಿ ಅಂತಂದವರು ಮಿನಿಸ್ಟರ್ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಕಾನೂನು ಪ್ರಕಾರ ಇದ್ದರೆ ಕೇಳ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಈಗ ಹೊಸಬ್ರೊಬ್ಬರು ಸೆಕ್ರೆಟರಿ ಬಂದರೆ ಒಳ್ಳೆ ಮನುಷ್ಯನೇ. ಈ ಮಂತ್ರಿ ಬಂದ ಮೇಲೆ ತಂಗಡಿಗೆ ಏನು ಮಾಡಿದ್ದಾರೆ, ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ, ಎಲ್ಲ ಫೈಲ್ಸು ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಸರ್ಕಾರಿ ಆರ್ಡರ್ ಮಾಡಬಾರ್ದು ಅಂತ. ಅದರಂತೆ ಅವರು ಮಿನಿಸ್ಟ್ರೇ ಇವರೇನು ಮಾಡಿದ್ರು, ನಮ್ಮ ಸೆಕ್ರೆಟರಿ ಅವರು ಇದೊಂದು ಲೆಟ್ರ್ ಇದೆ, ಇದು ಭಾಳ ಇಂಪಾರ್ಟೆಂಟ್ ಲೆಟ್ರು. ಇಲ್ಲೇನು ಬರೆದಿದ್ದಾರೆ, ಪ್ರಸ್ತಾವನೆಯನ್ನು ಪರಿಶೀಲಿಸಾಯಿತು. ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಮಂಜೂರಾದ 350 ಕೋಟಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ 1.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಒಪ್ಪಿದೆ ಅಂತ ಬರೆದಿದ್ದಾರೆ. ಅದಕ್ಕೆ ಸೆಕ್ರೆಟರಿ ಅವರು ಇದನ್ನ ತಾವು ಗಮನಿಸಿ, ಹಿಂದುಳಿದ ವರ್ಗಗಳ ಸೆಕ್ರೆಟರಿ ಅವರು ಕರೀತಾರೆ, ಮೇಲ್ಕಂಡ ಆರ್ಥಿಕ ಇಲಾಖೆ ಅಭಿಪ್ರಾಯದ ಹಿನ್ನೆಲೆಯಲ್ಲಿ 2024-25 ಸಾಲಿಗೆ ಒದಗಿಸಿರುವ ಅನುದಾನದಲ್ಲಿ ಆದೇಶ ಹೊರಡಿಸುವ ಬಗ್ಗೆ ಮಾನ್ಯ ಇಲಾಖೆ ಸಚಿವರ ಆದೇಶಕ್ಕಾಗಿ ಸಲ್ಲಿಸಬಹುದು. ಅಂದರೆ ಆದೇಶ ಮಾಡೋದಕ್ಕೂ ಸಹ ಮಂತ್ರಿಗಳ ಪರ್ಮಿಷನ್ ಬೇಕು, ಅಪ್ರೂವಲ್ ಬೇಕು. ಇದು ನನ್ನ 50 ವರ್ಷದ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ. ಮತ್ತು ಮೊದಲೇ 2 ಆಲೆ ಗೌರ್ಮೆಂಟ್ ಆರ್ಡರ್ನ ತಂದು ಓದಿದೆ. ಅದೇ ಇಲಾಖೆಯಲ್ಲಿ ಇದೇ ಮಿನಿಸ್ಟರ್ ಇದ್ದಾಗಲೂ ಆ ಹಿಂದೆ ಇದ್ದ ಸೆಕ್ರೆಟರಿ ಅವರು ಪರ್ಮಿಷನ್ ಕೇಳಿಲ್ಲ. ಆರ್ಥಿಕ ಇಲಾಖೆ ಆದ 8 ದಿವಸದಲ್ಲಿ ಆರ್ಡರ್ ಇಶ್ಯೂ ಮಾಡೋದನ್ನು ತಮಗೆ ಆಗಲೇ ನಾನು ತೋರಿಸಿದ್ದೀನಿ, ತಮಗೆ ಕಾಗದಗಳನ್ನು ಕೊಟ್ಟಿದ್ದೀನಿ. ಈಗ ಇವರು ಎಲ್ಲವೂ ನನಗೆ ಬರಬೇಕು ಅಂತಕ್ಕಂಥದ್ದನ್ನು ಆರ್ಡರ್ ಮಾಡಿರೋದ್ರಿಂದ ಸೆಕ್ರೆಟರಿ ಅವರು 24-25 ಸಾಲಿನಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು, ಆರ್ಥಿಕ ಇಲಾಖೆ ಒಪ್ಕೊಂಡಿದೆ. ಆಮೇಲೆ ಇದು ಚೀಫ್ ಮಿನಿಸ್ಟರ್ ಅಪ್ರೂವ್ ಆಗಿದೆ, ಕೊಡಬೇಕು ಅಂತೇಳಿ ಪರ್ಮಿಷನ್ ಬರೀತಾರೆ. ಯಾವತ್ತು? 21/8/24. ಇದು ತಮಗೆ ಫೈಲ್ ಅವ್ರ ಹತ್ರ ಇರೋದಕ್ಕೆ ಕಂಪ್ಯೂಟರ್ ಇದನ್ನು ತೋರಿಸ್ತಾ ಇದ್ದೀನಿ. 23/8/24 ಇವತ್ತರವರೆಗೂ ಸಹ ಫೈಲು ಸನ್ಮಾನ್ಯ ತಂಗಡಿಗೆ ಅವರ ಕಡತದಲ್ಲಿ ಇಟ್ಕೊಂಡಿದ್ದಾರೆ, ಲಾಗಿನ್ನಲ್ಲಿ. ಉದ್ದೇಶ ಏನು? ಉದ್ದೇಶ ಹೇಳ್ತೀನಿ ಅವ್ರಿಗೆ, ಆಮೇಲೆ ಹೇಳ್ತೀನಿ. ಈಗ ಇದಾದಮೇಲೆ ನಮ್ಮದು 21/8/24 ಮುಖ್ಯಮಂತ್ರಿಗಳಿಂದ ಆರ್ಡರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆರ್ಡರ್ಸ್ ಆಗಿದೆ.
ಅದನ್ನ ಪೆಂಡಿಂಗ್ ಇಟ್ಟರು. 26ರಲ್ಲಿ 100 ಕೋಟಿ ಹಣವನ್ನು ಚೀಫ್ ಮಿನಿಸ್ಟರ್ ರಿಲೀಸ್ ಮಾಡ್ತಾರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ. 26 29ಕ್ಕೆ ರಿಲೀಸ್ ಮಾಡ್ತಾರೆ. 26/9/24ಕ್ಕೆ 100 ಕೋಟಿ ಬರುತ್ತೆ. 29/9 ನೆಕ್ಸ್ಟ್ ಡೇಗೆನೆ 243 ಕೋಟಿಗೆ ಗೌರ್ಮೆಂಟ್ ಆರ್ಡರ್ ಮಾಡ್ತಾರೆ ಮಿನಿಸ್ಟರ್. ನಂದು ನಮ್ಮ ಅನುದಾನ ಹೋಗಿರ್ತಕ್ಕಂಥದ್ದು 21/8/24 ಅವ್ರು ಹೋಗಿದೆ ಫೈನಾನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗಿ. ಅದನ್ನ ಪೆಂಡಿಂಗ್ ಇಟ್ಟರು. ಆದರೆ 27/9ಕ್ಕೆ ಬಂದಂಥ ಫೈಲ್ಗಳನ್ನ ಒಂದೇ ದಿವಸದಲ್ಲಿ ತರಾತುರಿನಲ್ಲಿ 243 ಕೋಟಿಗೆ ಆರ್ಡರ್ಸ್ನ ಕೊಡ್ತಾರೆ. ಸರ್ಕಾರ ರಿಲೀಸ್ ಮಾಡೋದು 100 ಕೋಟಿ, ಇವರು ಆರ್ಡರ್ ಮಾಡೋದು 243 ಕೋಟಿ ಆರ್ಡರ್ಸ್ ಮಾಡ್ತಾರೆ. ಅಂದರೆ ಯಾವಾಗಲೂ ಏನು ಮಾಡ್ತಾರೆ, ಅಡ್ವಾನ್ಸ್ ಅಮೌಂಟನ್ನು ಕೊಡ್ತಾರೆ ಅವ್ರಿಗೆ. ಅಡ್ವಾನ್ಸ್ ಅಮೌಂಟ್ ಕೊಡೋದಕ್ಕೆ ಮಾಡಿದ್ದಾರೆ. ನಮಗೂ ಕೆಲಸ ಕಂಪ್ಲೀಟ್ ಆಗಿದೆ, ಕೆಲಸ ಪೂರ್ಣ ಆಗಿರೋದಕ್ಕೆ ಇಲ್ಲಿ ಅವರನ್ನೇ ನಾನು ಇನಾಗ್ರೇಷನ್ಸ್ಗೂ ಕರೆದಿದ್ದೀನಿ. ಅಲ್ಲೇ ಈ ತಿಂಗಳು 11ನೇ ತಾರೀಕು ಇನಾಗ್ರೇಷನ್ಸ್ ಇತ್ತು ಬಿಲ್ಡಿಂಗು. ಅವರು ಬಂದಿದ್ದಾರೆ, ಗೊತ್ತಿದೆ ಅವ್ರ ಬಿಲ್ಡಿಂಗ್ ಓಪನ್ ಕಂಪ್ಲೀಟ್ ಆಗಿದೆ ಅಂತ. ನನ್ನ ಫೈಲನ್ನ ಇವತ್ತಿನವರೆಗೂ ಅಲ್ಲೇ ಇಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು? 8 ತಿಂಗಳಿಂದ ಗೌರ್ಮೆಂಟಿಂದ ಚೀಫ್ ಮಿನಿಸ್ಟರಿಂದ ಆಗಿರೋ ಸ್ಯಾಂಕ್ಷನ್ ಆಗಿರೋದನ್ನ ಅಲ್ಲೇ ಇಟ್ಟು ಬೇರೆಯವರಿಗೆ 243 ಕೋಟಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ತಮಗೆ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀನಿ. ಅಲ್ಲೇ ಯಾರ್ಯಾರಿಗೆ ಆರ್ಡರ್ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದೀನಿ. ಒಂದೇ ದಿವಸ 38 ಕೋಟಿ ಆರ್ಡರ್ಸ್ ಮಾಡ್ತಾರೆ. ಇನ್ನು 3-4 ದಿವಸದಲ್ಲಿ 243 ಕೋಟಿಗೆ ಒಟ್ಟು ಆರ್ಡರ್ ಮಾಡಿ 100 ಕೋಟಿ ಹಣ ರಿಲೀಸ್ ಮಾಡ್ತಾರೆ. ಅಂದರೆ ನನಗೆ ಇಟ್ಟಿದ್ದಾರೆ ನೋಡಿ. ನನಗೆ 85 ವರ್ಷ. ಕೋಡ್ ಹಿಡ್ಕೊಂಡು ಒಂದು 20 ಸಾರಿ ಹೋಗಿದ್ದೀನಿ ಆ ಮನುಷ್ಯನ ಹತ್ರ. 20 ಸಾರಿ ಹೋಗಿ ಕಣ್ಣಲ್ಲಿ ನೀರು ಹಾಕಿ, ನಿನ್ನ ಕಾಲು ಹಿಡಿತೀನಪ್ಪ, ನನ್ನ ಸ್ವಂತಕ್ಕಲ್ಲ ಇದು, ನಾನು ಮನುಷ್ಯರಾಗಿ ಎಲ್ಲ ಕೆಲಸವನ್ನು ಮಾಡಿ ಕೊನೆಯಲ್ಲಿ ಏನೋ ಒಂದು ಸಾಧನೆಗೋಸ್ಕರ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಠ ಕಟ್ಟಿದ್ದೀನಿ. ನಿನ್ನ ಕೈ ಮುಗಿತೀನಪ್ಪ, ಮಾಡ್ಕೊಡಪ್ಪ, ಇದನ್ನ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಅಂತ ಹೇಳಿದ್ದೀನಿ ಸರ್. ಆಗಲಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟ ನನಗೆ ಹಾಗೆ ಹೀಗೆ ಅಂತ. ಅದಕ್ಕೆ ನಾನು RTIನಲ್ಲಿ ಅಪ್ಲಿಕೇಶನ್ ಹಾಕಿ ತಗೊಂಡ್ರೆ ನಿಜ ಸ್ಥಿತಿ ಗೊತ್ತಾಗ್ತದೆ. 243 ಕೋಟಿಗೆ ಬೇರೆಯವರು ಕೊಟ್ಟು ನನ್ನನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಆಮೇಲೆ ನನಗೆ ಯಾರೋ ಹೇಳಿದ್ರು ನೀವು ಪಾಪ ಅಧಿಕಾರಿಗಳು, ನಾವು ಫೈಲ್ ಎತ್ಕೊಂಡು ಬರ್ತಿದ್ದು ಪ್ಲಾನಿಂಗ್ ಕಮಿಷನ್ಗೆ, ನೀವು ಯಾಕೆ ಸರ್ ಬರ್ತೀವಿ, ನಾನು ಫೋನ್ ಮಾಡಿ ಸರ್ ನಾವು ಮಾಡ್ತೀವಿ ಅಂದ್ರೆ ಪಾಪ ಎಲ್ಲ ಆರ್ಡರ್ ಕೊಟ್ಟೆ ನಿಮಗೆ. ಒಂದೊಂದು ನಿಮಿಷ ಅಂದರೆ ಡೀಲ್ ಮಾಡಿಕೊಳ್ತಾನೆ ಇವರು 243 ಕೋಟಿ ಹಣ ರಿಲೀಸ್ ಮಾಡಬೇಕು. ಯಾವ ವಾಟ್ ಇಸ್ ದ ರೀಸನ್? ನನ್ನ ಫೈಲ್ನಲ್ಲಿ ಅಬ್ಜೆಕ್ಷನ್ ಇದ್ರೆ, ಏನೋ ತೊಂದರೆ ಇದ್ರೆ ವಾಪಸ್ ಕಳಿಸ್ಬೇಕು ಫೈಲ್. ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿರೋದು. ಮುಖ್ಯಮಂತ್ರಿಗಳು ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಕರ್ನಾಟಕ ಸಂವಿಧಾನದ ಪ್ರಕಾರ ಚೀಫ್ ಮಿನಿಸ್ಟರ್ ಇಸ್ ದಿ ಚೀಫ್. ಸಾಕ್ಷಿ ಕೊಡಿ ಕರಪ್ಷನ್ ಅಂತ. ಸಾಕ್ಷಿ ಯಾರು ಕರಪ್ಷನ್ ರೈಟ್ ನೀವು ಕೊಡೋದಿಲ್ಲ. ಎವಿಡೆನ್ಸ್, ದಿ ರೆಕಾರ್ಡ್ಸ್ ಎವಿಡೆನ್ಸ್ ಸ್ಪೀಕ್ಸ್. ದಿ ಭ್ರಷ್ಟಾಚಾರದ ಬ್ಯಾಕ್ ಗ್ರೌಂಡ್ ಅಂತ ತಿಳಿಸ್ತದೆ. ಅದಕ್ಕೆ ನಾನು ಈಗ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಇವರು ನಮ್ದು ಬಿಲ್ಲು ನೋಡಿ, ನಿರ್ಮಿತಿ ಕೇಂದ್ರದವರು ಬಿಲ್ ಕೊಟ್ಟಿದ್ದಾರೆ 1,09,00,000 ಕಂಪ್ಲೀಟ್ ಆಗಿದೆ ಬಿಲ್ಲು. ನಮ್ಮ ಬಿಲ್ ಕೊಟ್ಟಿಲ್ಲ ಅಂತ. ಯಾವತ್ತು ಕೊಟ್ಟಿದ್ದಾರೆ? 28/8/24 ಕೊಟ್ಟಿದ್ದಾರೆ. 28/8/24 ಕೊಟ್ಟಿರೋದನ್ನ ನಾನು 18/19ಕ್ಕೆ ಹಿಂದುಳಿದ ವರ್ಗಗಳಿಗೆ ಸಬ್ಮಿಟ್ ಮಾಡಿದ್ದೀನಿ. ಈ ಬಿಲ್ ಅಂದರೆ ಕಾನೂನು ಪ್ರಕಾರವಾಗಿ ನಾವು ನೋಡಿ ಎಲ್ಲ ಥರ್ಡ್ ಪಾರ್ಟಿ, ಸರ್ಕಾರದವರು ಅಪಾಯಿಂಟ್ ಮಾಡಿರೋ ಥರ್ಡ್ ಪಾರ್ಟಿಯಿಂದ ಇನ್ಸ್ಪೆಕ್ಷನ್ ಮಾಡಿಸಿದ್ರು. ಸರ್ಕಾರದವರೇ ಅಪಾಯಿಂಟ್ ಮಾಡಿರೋ ಥರ್ಡ್ ಪಾರ್ಟಿಯಿಂದ ನಾನು ವರ್ಕನ್ನು ಇನ್ಸ್ಪೆಕ್ಷನ್ ಮಾಡಿಸಿ ಸಬ್ಮಿಟ್ ಮಾಡಿದ್ದೀನಿ. ನಾನು ಅವ್ರಿಗೆ ಅಗ್ರಿಮೆಂಟ್ ಮಾಡಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ. ಈ ಡಿಸೆಂಬರ್ಗೆ ಎಂಡ್ ಆಗಿದೆ ಅವ್ರ ಅಗ್ರಿಮೆಂಟು. ಅವ್ರ ಬಿಲ್ ಪೆಂಡಿಂಗ್ ಆಗಿದೆ, ಕೆಲಸ ಮಾಡಿದ್ದಾರೆ. ಅವ್ರ ಬಿಲ್ಲನ್ನು ಹಂಗೆ ಇಟ್ಕೊಂಡಿದ್ದಾರೆ. ಈಗ 8ನೇ ತಿಂಗಳಿಂದ ಇಟ್ಕೊಂಡು 9ನೇ ತಿಂಗಳಲ್ಲಿ 100 ಕೋಟಿ ಹಣ ರಿಲೀಸ್ ಮಾಡ್ತಾರೆ. ಇದು ನೇರವಾಗಿ ವಿತೌಟ್ ಪಾರದರ್ಶಕತೆ ಇದೆಯಾ ಇದರಲ್ಲಿ?
ಮತ್ತೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಮೊನ್ನೆ, ಅದನ್ನು ನೋಡಿದೆ ನಾನು. ಲಂಚ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು ಅಂತ. ಈಗ ಈ ಕೇಸ್ನಲ್ಲಿ ನಾವು ಲಂಚ ಕೊಟ್ಟು ತಗೋಬೇಕೆ ಅಥವಾ ಲಂಚ ಕೊಡದೇ ಇದ್ರೆ ಈಗ ಸಫರಿಂಗ್ಸ್ 9 ತಿಂಗಳಿಂದ ಆರ್ಡರ್ ಆಗಿಲ್ಲ, ಸರ್ಕಾರದ ಆರ್ಡರ್ ಆಗಿಲ್ಲ. ಪೇಮೆಂಟ್ ಕೊಡೋದು ಎರಡನೇದು, ಆರ್ಡರ್ ಆಗೋದು ಎರಡನೇದು. ಸರ್ಕಾರದ ಆರ್ಡರೇ ಪೆಂಡಿಂಗ್ ಇಟ್ಕೊಳ್ಳೋದು. ಯಾಕೆ ಸರ್ಕಾರ ಆರ್ಡರ್ ದುಡ್ಡು ಕೊಡ್ಬೇಕಲ್ಲ, ಅದಕ್ಕೆ ಸರ್ಕಾರದೇ ಆರ್ಡರ್ ಮಾಡಬಾರ್ದು. ಎಷ್ಟು ಅಡಾಮೆಂಟ್ ಇದ್ದಾರೆ ಮಂತ್ರಿ. ಇಂಥ ನಮ್ಮ ಜೀವನದಲ್ಲಿ ಇಂಥ ಬ್ಯಾಕ್ವರ್ಡ್ ಕ್ಲಾಸ್ ಹಾಕಿ ಹಿಂದುಳಿದ ವರ್ಗಗಳಿಗೆ ಕೊಟ್ಬಿಟ್ಟು ಹಿಂದುಳಿದ ವರ್ಗಗಳನ್ನ ಈ ಸಕಿಂಗ್ ದಿ ಬ್ರೆಡ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಏಕೆ ನಾವು ಬ್ಯಾಕ್ವರ್ಡ್ ಕ್ಲಾಸ್ಗೋಸ್ಕರ ಹೋರಾಟ, ನಾನು ವಾಗ್ದಾನ ತಪ್ತಾ ಇದ್ದೀನಿ. ಮತ್ತು ಡಿಸೆಂಬರ್ಗೆ ಯಾವುದು ಅಗ್ರಿಮೆಂಟ್ ಮುಗಿದಿದೆ, ಈಗ ಬಡ್ಡಿ ಕೊಡಿ ನಮ್ಗೆ ಏನು ಕೇಳ್ತಾ ಇದ್ದಾರೆ ಪಾಪ ನ್ಯಾಯವಾಗಿ. ಅದನ್ನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ತಕ್ಷಣ ಅಮೌಂಟ್ ರಿಲೀಸ್ ಮಾಡಬೇಕು. ಮತ್ತು ಇಂಥ ಮಂತ್ರಿಗಳಿಂದ ದಯಮಾಡಿ ಸ್ವಲ್ಪ ಬಿಡುಗಡೆ ಮಾಡಿ ನಮ್ಮ ಹಿಂದುಳಿದ ವರ್ಗಗಳನ್ನ. ಈಗ ನಾನೊಂದು ಪೀಠಾಧಿಪತಿಯಾಗಿ ನೇರವಾಗಿ ಹೇಳ್ತಕ್ಕಂಥದ್ದನ್ನ ನೇರವಾಗಿ ಹೇಳಿದ್ದೀನಿ, ಅದನ್ನ ಹೇಳ್ಬೇಕಾಗಿಲ್ಲ. ನಾನೇನು ಹೇಳಿದೆ, ಡೀಲ್ ನಡೀತಾ ಇದೆ ಅಂತ ಅನ್ನೋದು ನನ್ನ ಕಿವಿಯಲ್ಲಿ ಕೇಳಿದ್ದೀನಿ. ನನ್ನ ಕಣ್ಣೆದುರಿಗೇನೆ ಒಬ್ರು ಫೋನ್ ಮಾಡಿ ಹೇಳಿದ್ದಾರೆ, ಡೀಲ್ ನೋಡಿದ್ರೆ ಡೀಲ್ ಮಾಡಬೇಡಿ ನೀವು ಆಗುತ್ತೆ ಅಂತ. ಅದು ನನ್ನ ಲೆಟರ್ ನೋಡಿದ ಮೇಲೆ ನಿನ್ನ ಡೀಲ್ ಆಗೋದಿಲ್ಲ ನನಗೆ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ಸರ್ ಅದಕ್ಕೆ? ಆಮೇಲೆ 8 ತಿಂಗಳಿಂದ ನನ್ನ ಫೈಲ್ನ ಇಟ್ಟು ಬೇರೆಯವ್ರಿಗೆಲ್ಲ ರಿಲೀಸ್ ಮಾಡಬೇಕಾದ್ರೆ ಅದಕ್ಕಿಂತ ಎವಿಡೆನ್ಸು ಭ್ರಷ್ಟಾಚಾರಕ್ಕೆ ಇನ್ನೇನಾರ ಬೇಕಾ ಹೇಳಿ? ಅವು ಬರಲಿ, ಏನು ಬೇಕಾ ಟಿವಿ ಮುಂದೆ ಐ ಆಮ್ ಪ್ರಿಪೇರ್ ಟು ಸಿಟ್, ಬರಲಿ ಮಿನಿಸ್ಟ್ರು. ಯಾವ್ದಕ್ಕೋಸ್ಕರ ನನ್ನ ಫೈಲ್ 8 ತಿಂಗಳಿಂದ ಇಟ್ಟಿದ್ದಾರೆ ಕಾರಣ ಕೊಡಲಿ. ನಮ್ದು 100 ಕೋಟಿನ ಬೇರೆಯವ್ರಿಗೆ ಏನ್ ಕೊಟ್ಟರು? ಏನು ಬರ್ದಿಲ್ಲ, ಅದನ್ನೇ ನಾ ಕೇಳೋದು. ಏನು ಬರ್ದಿಲ್ಲ ಇವತ್ತಿನವರೆಗೂ. ಅವ್ರ ಲಾಗಿನ್ ಮೇಲೆ ಈಗ ಬೇಕಾದ್ರೆ ನಾನು ಕಾಂಪ್ಯೂಟರ್ ನಂಬರ್ ಹಾಕಿದ್ದೀನಿ, ಅಲ್ಲಿ 100142007 ಕಾಂಪ್ಯೂಟರ್ ನಂಬರ್ ಹಾಕ್ತೀನಿ. ಕಾಂಪ್ಯೂಟರ್ ನಂಬರ್ ನೀವೇ ಚೆಕ್ ಮಾಡಿ, ಕಾಂಪ್ಯೂಟರ್ ನಂಬರ್ ಕೊಟ್ಟಿದ್ದೀನಿ. ಯಾಕೆ ಚೆಕ್ ಮಾಡಿ, ಸತ್ಯ ಇರಬೇಕು. ಯಾವ ನಾನು ತಮಗೆಲ್ಲ ಗೊತ್ತಿದೆ, ನಾನು ಮಾಧ್ಯಮದಲ್ಲಿ ಕುತ್ಕೊಳ್ತಾ ಇದ್ದಂಥವು ವಿತೌಟ್ ರೆಕಾರ್ಡ್ಸ್ ನನ್ನ ಜೀವನದಲ್ಲಿ ಯಾವತ್ತೂ ಮಾಧ್ಯಮದಲ್ಲೇ ಬಂದಿಲ್ಲ. ಬಹಳ ಆಕ್ಟಿವ್ ಆಗಿ ಮಾಧ್ಯಮದಲ್ಲಿ ಇರ್ತಿದ್ದಂಥವ್ರು ಪೂರ್ವಾಶ್ರಮದಲ್ಲಿ. ಇದನ್ನ ಇದು ಏನ್ ದುಡ್ಡಿದೆ ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಅವ್ರು ಮಾಡ್ತಿದ್ದಾರೆ ಅಂತ ಅಂತೀರಾ? ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ ನಿರ್ಮಿತಿ ಕೇಂದ್ರದವರು ಬಿಲ್ ಕೊಟ್ಟಿದ್ದಾರೆ. ಇವ್ರು ಬೇರೆಯವ್ರು ಏನ್ ಮಾಡ್ತಾರೆ, ಅನುದಾನ ಕೊಡ್ಬೇಕಾದ್ರೆ ಇನ್ ಅಡ್ವಾನ್ಸ್ 25% 50% ರಿಲೀಸ್ ಮಾಡ್ತಾರೆ. 25% ರಿಲೀಸ್ ಮಾಡಿದ್ಮೇಲೆ ಆ 25% ಬಿಲ್ ಕೊಟ್ಟ ಮೇಲೆ ಸೆಕೆಂಡ್ ರಿಲೀಸ್ ಮಾಡ್ತಾರೆ. ಪಾಪ ಅವ್ರ ಹೆಸರು ಹೇಳೋದು ಬೇಡಿ ನನಗೆ. ಅವರು ಪ್ರಾಮಾಣಿಕವಾಗಿ ಚೀಫ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದಾರೆ. ಯಾವಾಗ ಬೆಳಗಾವಿನಲ್ಲಿ ಅಸೆಂಬ್ಲಿ ನಡೀತಾ ಇರೋದು ಗಮನಕ್ಕೆ ತಂದಿದ್ದಾರೆ. ಪಾಪ ಬಿಜೆಪಿ ಸ್ವಾಮಿಗಳು ತೊಂದರೆ ಕೊಡ್ತಾ ಇದ್ದಾರೆ ಸರ್ ಮಿನಿಸ್ಟರ್ ಹೇಳಿ ಅಂತ. ಆಮೇಲೆ ಇಲ್ಲಿ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ, 2 ಸಾರಿ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ದಾರೆ, ಆಲ್ ಈಸ್ ನಾಟ್ ಕೇರ್. ಆಮೇಲೆ ನಾನು ಒಂದು ಲೆಟರ್ ಬರೆದಿದ್ದೀನಿ ಚೀಫ್ ಮಿನಿಸ್ಟರ್ಗೆ, ತಂಗಡಿಯವ್ರಿಗೆ. ಯಾವತ್ತು ಅಂತ 21-25 ಇದೆ, ಅಟ್ಯಾಚ್ಮೆಂಟ್ ಇದೆ. ಏನು ಬರೆದಿದ್ದೀನಿ ಅಂದರೆ, ಎಲ್ಲ ಇದನ್ನೇನೇ ಹೇಳಿದ್ದೀನಿ ಎಲ್ಲ ರೆಕಾರ್ಡ್ಸ್ ಹಾಕ್ಬಿಟ್ಟು ನಾನು ಪ್ರೆಸ್ ಮುಂದೆ ಹೋಗ್ಬೇಕಾಗ್ತದೆ, ನಾಳೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ. ಇದರಿಂದ ಸರ್ಕಾರಕ್ಕೆ ನಿಮಗೆ ಮುಜುಗರ ಉಂಟಾಗಬಹುದು. ಆದ್ದರಿಂದ ಅವರು ನನಗೆ ಸೆಟ್ಲ್ ಮಾಡಿ ಅಂತ ಬರೆದಿದ್ದೀನಿ ಸ್ವಾಮಿ. ಅದಕ್ಕೂ ಜಗ್ಲಿಲ್ಲ, ನಾನು ಬೇರೆ ದಾರಿ ಹೇಳಿದ್ದೀನಿ. ಅದಕ್ಕೆ ಬಿಡ್ಲಾ? ಹಿಂದೆ ಇವ್ರು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅವರೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಇವತ್ತು ಈ ಸರ್ಕಾರದಲ್ಲಿ ಬಂದವ್ರಿಗೆ ಎಲ್ಲ ಕೊಟ್ಟಿರೋದು ಇವರು, ಹಿಂದಿನ ಸರ್ಕಾರದವ್ರಿಗೂ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮಾರ್ಗವಿಲ್ಲದೆ ಕಾನೂನು ಹೋರಾಟಕ್ಕೆ ತೊಡಗಿಸಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟಾಗುವುದಕ್ಕೆ ಸನ್ಮಾನ ಸಚಿವರೇ ಜವಾಬ್ದಾರಿ. ಇದನ್ನ ಲೆಟ್ರು ಬರೆದಿದ್ದೀನಿ. ಇಷ್ಟೆಲ್ಲ ಪ್ರೋಸೆಸ್ ಮಾಡಿದ್ರು ಈ ಲೀಸ್ಟ್ಗೆ. ಆಮೇಲೆ ಇನ್ನೊಂದು, ನಾನು ಅವರ ಪ್ರೈವೇಟ್ ಸೆಕ್ರೆಟರಿಗೆ ಹೋಗ್ಬಿಟ್ಟು, ನೋಡಪ್ಪ ನಾನು ವಿಶ್ವದ ಅದಕ್ಕೆಲ್ಲ ತಯಾರಾಗಿದ್ದೀವಿ, ಜಯಿಸ್ಕೊಳ್ತೀವಿ ನಾವು ಅಂದರೆ, ನೀವು ಸತ್ರು ನಾವು ಜಯಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನನಗೆ 85 ವರ್ಷ, ನನಗೆ ಏನಾದ್ರೂ ಮೆಂಟಲ್ ಟಾರ್ಚರ್ ಆಗಿ ಇದಕ್ಕೋಸ್ಕರ ನನಗೆ ಹಗಲು ರಾತ್ರಿ ನಿಮಗೆ 100% ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೆ, ಬೆಳಗ್ಗೆ 5 ಗಂಟೆಗೆ ನಿಮ್ಗೆ ಎಚ್ಚರ ಆದರೆ ಯೋಚನೆ ಬರುತ್ತೆ, ದುಡ್ಡು ಕೊಟ್ಟಿಲ್ವಲ್ಲ ಅವ್ರಿಗೆ, ಕಾಂಟ್ರಾಕ್ಟ್ಗೆ ದುಡ್ಡು ಕೊಟ್ಟಿಲ್ವಲ್ಲ ಅಂತ. ಏಕೆಂದ್ರೆ ಅವ್ರ ಮನೆ ಬರ್ತಾರೆ ಕೇಳ್ತಾರೆ, ಮಾತು ಕೊಟ್ಟಿಲ್ವಾ ಅಂತ. ನನಗೇನಾರ ಮೆಂಟಲ್ ಟಾರ್ಚ್ ಆಗಿ ಏನಾದರೂ 85 ವರ್ಷ ನನಗೆ ಪ್ರಾಣಹಾನಿ ಆದರೆ ನೇರವಾಗಿ ತಂಗಡಿಗೆ ಮತ್ತು ಈ ಸರ್ಕಾರನೇ ಜವಾಬ್ದಾರಿ.
ಸರ್ ಏನು ಮಾಡಲಿ ಸರ್ ನಾನು? ಹೇಳಿ, ನೀವೇ ಹೇಳಿ. ನನಗೆ ದಾರಿ ಏನಿದೆ, ಬೇರೆ ದಾರಿ ಏನಿದೆ? ಈ ವಯಸ್ಸಿನಲ್ಲಿ ನನ್ನನ್ನು ಹಿಂಗೆ ಹಲಸ್ಬಿಟ್ರಲ್ಲ, ಹಲಸ್ತಾ ಇದ್ದಾರಲ್ಲ. ಆಮೇಲೆ ಹೋಗಿ ಕಳ್ತನ ಮಾಡಿದ್ದೀನ, ಬಂದು ಇನ್ಸ್ಪೆಕ್ಟ್ ಮಾಡಲಿ, ಏನಾದ್ರು 1 ರೂಪಾಯಿ ಹೆಚ್ಚು ಕಡಿಮೆ ಮಾಡಿದ್ರು. ಇವರು 20% ಹೇಳ್ತಾರೆ. ಅದನ್ನ ಹೇಳಿ ಯಾರೋ ಒಬ್ರು ಹೇಳಿದ್ರು, ಥರ್ಡ್ ಪಾರ್ಟಿ. ಆಮೇಲೆ ಪ್ರೂವ್ ಮಾಡಿ ಅಂತೀರ ನೀವು. ಅದು ಹೇಳಿದ್ರೆ ಯಾರೋ ಒಬ್ರು ಪುಣ್ಯಾತ್ಮ ಸಿಕ್ಕಿದ್ರು. ಸಾರ್ ಅವ್ರು ತಮ್ಮದಿದ್ದಾರೆ ಸರ್ 20%, ಅವ್ರು 25%. ನಿಮ್ಗೆ ನಾಳೆ ಚೆಕ್ ಕೊಟ್ಬಿಡ್ತಾರೆ. ಬಟ್ ನನ್ನೆದುರಿಗೂ ಡಿಸ್ಕಷನ್ ನಡೀತಿದ್ದು, ಇವತ್ತೇ ಡೀಲ್ ಮಾಡಿಯಪ್ಪ, ನಾಳೆನೇ ಕೊಟ್ಬಿಡ್ತೀವಿ ಪೇಮೆಂಟು ಅಂತ. ಆಮೇಲೆ ನಾನು ಲೆಟರ್ ನೋಡ್ಬಿಟ್ಟು ಅವ್ರದ್ದಾದ್ರೆ ಡೀಲ್ ಮಾಡೋಕ್ಕಾಗಲ್ಲ, ನಾವು ವಾಪಸ್ ಕಳಿಸೋದು. ಮತ್ತು ನಾವು ಎಲ್ಲೋಗ್ಲಿ ನಾನು? ನಮ್ಮ ದುಡ್ಡು ಕೊಡೋಕ್ಕಂತೂ ಶಕ್ತಿ ಇಲ್ಲ. ಯಾಕೆ ನಾನು ಮನೆ ಮಾರ್ಬಿಟ್ಟು ದುಡ್ಡು ಪಟ ಕಟ್ತಾ ಇದ್ದೀನಿ. ನಾನು ಮನೆ ಮಾರಿದ್ದೀನಿ, ಬೇಕಾದ್ರೆ ಯಾರು ಬೇಕಾದ್ರೆ ಬಂದು ವೆರಿಫೈ ಮಾಡಿ. ನಾನು ಮನೆ ಮಾರಿ ನನ್ನ ಸರ್ವಸ್ವನೂ ತ್ಯಾಗ ಮಾಡಿದ್ದೀನಿ. 2.5 ವರ್ಷದ ನನ್ನ ಮಕ್ಕಳು ಮುಖ ನೋಡಿಲ್ಲ, ನನ್ನ ಮನೆ ನೋಡಿಲ್ಲ. ನಾನು ಮಠದಲ್ಲಿ ಬಿದ್ದಿದ್ದೀನಿ. ಇದ್ರೆ ಊಟ ಮಾಡ್ತೀನಿ, ಇಲ್ಲೇ ಬಾಳೆಹಣ್ಣು ತಿಂದ್ಬಿಟ್ಟು ಮಲ್ಕೊಳ್ತಾ ಇದ್ದೀನಿ. ಅದು ಆ ಒಂದು ಸತ್ಯ ಇರೋದಕ್ಕೇನೆ ಇವತ್ತು 2 ವರ್ಷದಲ್ಲಿ ಇಷ್ಟೊಂದು ಕನ್ಸ್ಟ್ರಕ್ಷನ್, ಇಷ್ಟೊಂದು ಇದನ್ನು ಸಾಧನೆ ಮಾಡಿದ್ದೀನಿ. ನಾನು ಯಾರು ಅನಾಥ ಮಕ್ಕಳಿದ್ದರೆ ದಯವಿಟ್ಟು ಕಳಿಸಿ ತಾವು, ನಾನು ಅನ್ನ ಹಾಕ್ತೀನಿ ಅವ್ರಿಗೆ ಎಜುಕೇಷನ್ ಕೊಡ್ತೀನಿ. ಇದು ನನ್ನ ಜನ್ಮದ ಜೀವನದ ಒಂದು ಸಂಕಲ್ಪ. ಇದು ಆ ಸಂಕಲ್ಪಕ್ಕೋಸ್ಕರ ನಾನು ಬಂದರೆ, ನಮಗೂ ಈ ಥರ ಹಿಂಸೆ ಕೊಡ್ತಾರಲ್ಲ ಮಠಕ್ಕೆ, ಸಾರ್ವಜನಿಕ ಕೆಲಸಕ್ಕೆ. ಇನ್ನು ಸ್ವಂತಕ್ಕೆ ಹೇಳ್ತಾ ಇದ್ದೀನಿ. ಇದನ್ನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ವಿಚಾರನ ಯಾವ ರೀತಿ ಅವರೇ ಹೇಳಿದಾರಲ್ಲ, ನೀವು ಸರ್ಕಾರನ ಎಚ್ಚರಿಸೋರು ಮಾಧ್ಯಮದಿಂದ ಎಚ್ಚರಿಕೆ ಕೊಟ್ಟರೆ, ನಮಗೆ ತಿದ್ದೋರು ಸರ್ಕಾರನ ತಿದ್ದೋರು ನೀವು ಅಂತ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ. ಅದಕ್ಕಾದ್ರೂ ಏನಾದ್ರೂ ಗಟ್ಟಿ ಚರ್ಮ ಈಚೆ ಬರ್ತದೆ ಏನೋ ನೋಡಿ.